ಹಾಯ್, ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಒಲವಿನ ಅಭಿಸಾರಿಕೆ ಕಥೆಯ 28ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗ್ತಾ ಇದ್ದಲ್ಲಿ ಅಥವಾ ನೀವಿನ್ನೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಕಥೆಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಮಡದಿಯ ಜೊತೆಗೆ ಮನೆಗೆ ಬಂದವನೇ ಅನ್ನಪೂರ್ಣರವರನ್ನು ಖುಷಿಯಿಂದ ತೋಳಿನಲ್ಲಿ ಎತ್ತಿಕೊಂಡು 2 ಸುತ್ತು ತಿರುಗಿಸಿದನು ವಿಕ್ರಾಂತ್. ಹೇಯ್ ವಿಕ್ಕಿ, ಬಿಡು ನನ್ನನ್ನು, ಏನಿದು ಮಕ್ಕಳಾಟ, ಕೆಳಗಡೆ ಇಳಿಸೋ, ನನಗೆ ತಲೆ ಸುತ್ತಾ ಇದೆ ಎಂದು ಮೊಮ್ಮಗನ ಭುಜಕ್ಕೆ ಪೆಟ್ಟು ಕೊಟ್ಟು ಹೇಳಿದರು ಅನ್ನಪೂರ್ಣ. ಅಜ್ಜಿ ಮೊಮ್ಮಗನನ್ನು ಕಂಡು ಪುಷ್ಪರವರೆಗೂ ನಗು ಬಂದು ಬಿಟ್ಟಿತ್ತು. ವಿಕ್ಕಿ, ಅಜ್ಜಿನ ಕೆಳಗಡೆ ಇಳಿಸೋ ಎಂದು ಮಗನಿಗೆ ಗದರಿದರು ನಗುತ್ತಲೇ. ಅವರನ್ನು ಕೆಳಗಡೆ ಇಳಿಸಿದವನ ಮುಖದಲ್ಲಿ ತಾಂಡವ ಆಡುತ್ತಿದ್ದ ಖುಷಿಯನ್ನು ಕಂಡು, ಏನಿವತ್ತು ನನ್ನ ಮೊಮ್ಮಗ ತುಂಬ ಖುಷಿಯಲ್ಲಿದ್ದಾನೆ ಅನಿಸುತ್ತೆ, ಏನು ಸಮಾಚಾರ ಎಂದು ತನ್ನನ್ನು ತಾನು ಸಾವರಿಸಿಕೊಳ್ಳುತ್ತಾ ಕೇಳಿದಳು ಅನ್ನಪೂರ್ಣ. ಖುಷಿ ಆಗದೆ ಇರುತ್ತಾ ಗ್ರಾನಿ? ನಾನು ಈಗ ಹೇಳೋ ವಿಷಯ ಕೇಳಿದರೆ ನೀವು ಕೂಡ ನನ್ನ ಹಾಗೆ ಖುಷಿಯಿಂದ ಕುಣಿದಾಡಿ ಬಿಡ್ತೀರಾ ಎಂದನು ಸಂಭ್ರಮದಿಂದ ವಿಕ್ರಾಂತ್. ಅಂತಹ ಗುಡ್ ನ್ಯೂಸ್ ಏನೋ ವಿಕ್ಕಿ, ಅದು ನಮಗೂ ಸ್ವಲ್ಪ ಹೇಳು, ನಾವು ಕೂಡ ಖುಷಿ ಪಡ್ತೀವಿ ಎಂದರು ಪುಷ್ಪ. ಅತ್ತೆ, ವಿಕ್ಕಿಗೆ ಜಾಬ್ ಸಿಕ್ತು ಎಂದು ಅವನು ಹೇಳುವುದಕ್ಕಿಂತ ಮುಂಚೆಯೇ ಹೇಳಿಬಿಟ್ಟಳು ಸಮೃದ್ಧಿ. ಸಮ್ಮು, ನಾನೇ ಎಲ್ರಿಗೂ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೆ, ಆದರೆ ನೀನು ಅದನ್ನು ರಿವೀಲ್ ಮಾಡಿಬಿಟ್ಟಿಯಲ್ಲ, ಇದು ಚೀಟಿಂಗ್ ಎಂದು ಕೋಪದ ಸೋಗು ಹಾಕಿದವನನ್ನು ಕಂಡು ಮುದ್ದುಕ್ಕಿ ಬಂದಿತ್ತು ಸಮಷ್ಟಿಗೆ. ಏನು, ಇವನಿಗೆ ಜಾಬ್ ಸಿಕ್ತಾ ಎಂದು ಆಶ್ಚರ್ಯದಿಂದ ಕಣ್ಣರಳಿಸಿ ಕೇಳಿದರು ಅನ್ನಪೂರ್ಣ. ಹ್ಞೂ ಅಜ್ಜಿ, ಎಷ್ಟೇ ಆದರೂ ನಾನು ಯಾರು ಹೇಳು, ದಿ ಗ್ರೇಟ್ ಅನ್ನಪೂರ್ಣ ದೇವಸ್ಯರವರ ಮೊಮ್ಮಗ ಅಲ್ವಾ ಎಂದು ತುಂಟ ನಗು ಬೀರಿ ಹೇಳಿದವನು. IT ಕಂಪನಿಯಲ್ಲಿ ಸೆಲೆಕ್ಷನ್ ಆಯಿತು, ನಾಳೆಯಿಂದನೇ ಡ್ಯೂಟಿಗೆ ಜಾಯಿನ್ ಆಗೋಕ್ಕೆ ಹೇಳಿದ್ದಾರೆ ಎಂದನು ವಿಕ್ರಾಂತ್. ಆಗಲಿ ಕಣೋ, ತುಂಬ ಸಂತೋಷ. ಒಬ್ಬಳು ತಾಯಿಯಾಗಿ ತನ್ನ ಮಕ್ಕಳ ಶ್ರೇಯಸ್ಸಿಗಿಂತ ಹೆಚ್ಚಿನದ್ದನ್ನು ಬೇರೇನೂ ನಿರೀಕ್ಷೆ ಮಾಡಲ್ಲ, ಒಳ್ಳೆಯದಾಗಲಿ ಎಂದರು ಭಾವುಕರಾಗಿ ಹೇಳಿದರು ಪುಷ್ಪ. ಶಭಾಷ್ ಮೊಮ್ಮಗನೇ ಶಭಾಷ್, ಕೊನೆಗೂ ನೀನು ಈ ಅನ್ನಪೂರ್ಣನ ಮೊಮ್ಮಗ ಅನ್ನೋದನ್ನು ನಿರೂಪಿಸಿಬಿಟ್ಟೆ ಎಂದು ಅವನದೇ ಧಾಟಿಯಲ್ಲಿ ಹೇಳಿದವಳು. ಅದಿರಲಿ, ಈ ಖುಷಿಗೆ ಸಿಹಿ ಏನು ಕೊಡೋದಿಲ್ವೇನೋ ಎಂದು ಕೇಳಿದಳು ಅನ್ನಪೂರ್ಣ. ಹೋ ಸಾರಿ ಗ್ರ್ಯಾನಿ, ಎಕ್ಸೈಟ್ಮೆಂಟ್ನಲ್ಲಿ ಸ್ವೀಟ್ ಕೊಡೋದನ್ನೇ ಮರೆತಿದ್ದೆ ಎಂದವನು ತಾನು ತಂದಿದ್ದ ಸ್ವೀಟ್ ಬಾಕ್ಸ್ನ ಅವರ ಮುಂದೆ ಹಿಡಿದನು ವಿಕ್ರಾಂತ್. ಮೊದಲು ನಿನ್ನ ತಾಯಿಗೂ ಹೆಂಡತಿಗೂ ತಿನ್ನಿಸು, ಆಮೇಲೆ ನನಗೆ ತಿನ್ನಿಸುವೆಯಂತೆ ಎಂದು ತನಗೆ ತಿನ್ನಿಸಲು ಬಂದವನಿಗೆ ಹೇಳಿದರು ಅನ್ನಪೂರ್ಣ. ಅವರ ಮಾತಿಗೆ ಮುಗುಳು ನಕ್ಕವನು ಪುಷ್ಪ ಮತ್ತು ಸಮಷ್ಟಿಗೆ ತಿನ್ನಿಸಿ ಅನ್ನಪೂರ್ಣರವರಿಗೂ ಸಿಹಿ ತಿನ್ನಿಸಿದನು. ಅಷ್ಟರಲ್ಲಿ ವಿಕ್ರಮ್ ಮೆಟ್ಟಿಲು ಇಳಿಯುತ್ತಾ ಕೆಳಗಡೆಯೇ ಬರುತ್ತಿದ್ದನು. ಅವನನ್ನು ಕಂಡ ಅನ್ನಪೂರ್ಣ ಮತ್ತು ಪುಷ್ಪರವರು ಕಣ್ಣಲ್ಲೇ ವಿಕ್ರಾಂತ್ಗೆ ಸನ್ನೆ ಮಾಡಿದರು. ಅವರ ಸನ್ನೆಯನ್ನರಿತವನು ವಿಕ್ರಮ್ನ ಮುಂದೆ ಸ್ವೀಟ್ ಬಾಕ್ಸ್ ಹಿಡಿದು ನಿಂತವನು. ಬ್ರೋ, ನನಗೆ ಜಾಬ್ ಸಿಕ್ತು, ನೀನು ಹೇಳಿದ ಹಾಗೆ ಜಾಬ್ ಪಡ್ಕೊಂಡು ಮನೆಗೆ ಬಂದಿದ್ದೀನಿ, ನಾಳೆಯಿಂದನೇ ಡ್ಯೂಟಿಗೆ ಜಾಯಿನ್ ಆಗ್ತಾ ಇದ್ದೀನಿ, ತೆಗೋ ಸ್ವೀಟ್ಸ್ ಎಂದನು. ತಮ್ಮನ ನಡವಳಿಕೆಯಲ್ಲಿ ಆದ ಬದಲಾವಣೆಯ ಮುಂದೆ ಅವನಿಗೆ ಬೇರೇನೂ ಬೇಕಾಗಿರಲಿಲ್ಲ. ಅವನು ಕೊನೆಗೂ ತನ್ನ ಸ್ವಂತ ಕಾಲ ಮೇಲೆ ನಿಂತಿದ್ದನ್ನು ಕಂಡು ವಿಕ್ರಮ್ಗೆ ಬಹಳ ಖುಷಿಯಾಗಿತ್ತು. ಕಂಗ್ರಾಟ್ಸ್ ವಿಕ್ರಾಂತ್ ಎಂದು ಮುಗುಳು ನಕ್ಕವನು ಸ್ವೀಟ್ ತೆಗೆದುಕೊಂಡು ಬಾಯಿಗೆ ಹಾಕಿಕೊಂಡರೆ, ವಿಕ್ರಾಂತ್, ಬರೀ ನೀನು ಸ್ವೀಟ್ ಕೊಟ್ಟರೆ ಆಯಿತಾ, ನಿನ್ನ ಅಣ್ಣನಲ್ಲೂ ಕೇಳು ಸ್ವೀಟ್ ಕೊಡೋಕೆ ಎಂದರು ಅನ್ನಪೂರ್ಣ ವಿಕ್ರಮ್ನನ್ನು ಛೇಡಿಸುವಂತೆ. ಅವರ ಮಾತಿನ ಒಳ ಅರ್ಥ ತಿಳಿಯದೆ ತಬ್ಬಿಬ್ಬಾದ ವಿಕ್ರಾಂತ್ ಅಣ್ಣನ ಕಡೆಗೊಮ್ಮೆ ಅಜ್ಜಿಯ ಕಡೆಗೊಮ್ಮೆ ದೃಷ್ಟಿ ಬದಲಿಸಿ ನೋಡಿದರೆ, ಇನ್ನೇನು ಸ್ವಲ್ಪ ದಿನದಲ್ಲಿ ನಿನಗೆ ಒಬ್ಬಳು ಅತ್ತಿಗೆ ಬರ್ತಾ ಇದ್ದಾಳೆ ಕಣೋ ಎಂದರು ನಗುತ್ತಾ ಅನ್ನಪೂರ್ಣ. ಅವರ ಮಾತು ಕೇಳಿ ದಂಗಾಗಿ ಬಿಟ್ಟನು ವಿಕ್ರಾಂತ್. ಮದುವೆ ಮುಂಜಿ ಎಂದರೆ ಮೂಗು ಮುರಿಯುತ್ತಿದ್ದವನು ಮದುವೆಗೆ ಒಪ್ಪಿಕೊಂಡಿದ್ದಾನೆ ಎಂದರೆ ಅವನಿಗೆ ನಂಬಲಾರದ ಸಂಗತಿಯಾಗಿತ್ತು. ಅಜ್ಜಿ, ಏನು ಹೇಳ್ತಾ ಇದ್ದೀರಾ ನೀವು? ಅಣ್ಣ ಮದುವೆಗೆ ಒಪ್ಪಿಕೊಂಡಿದ್ದಾನ? ನನಗೆ ನಂಬೋಕೇನೇ ಆಗ್ತಿಲ್ಲ ಎಂದು ಕಣ್ಣರಳಿಸಿ ಕೇಳಿದವನು. ಅಂದಹಾಗೆ ಹುಡುಗಿ ಯಾರು ಅಂತ ಗೊತ್ತಾ? ಹುಡುಗಿನ ನೀವು ನೋಡಿದ್ದೀರಾ, ಮಾತನಾಡಿಸಿದ್ದೀರಾ ಎಂದು ಒಂದೇ ಸಮನೆ ಪ್ರಶ್ನೆಯ ಮಳೆ ಸುರಿಸಿದನು ವಿಕ್ರಾಂತ್. ಹುಡುಗಿನ ನಾವು ಮಾತ್ರ ಅಲ್ಲ ಕಣೋ, ನೀನೂ ಕೂಡ ನೋಡಿದ್ದೀಯಾ, ಮಾತಾಡಿಸಿದ್ದೀಯಾ ಎಂದರು ಪುಷ್ಪ. ವಾಟ್, ರಿಯಲಿ? ಯಾರು ಆ ಹುಡುಗಿ ಎಂದು ಆಶ್ಚರ್ಯದಿಂದ ಕೇಳಿದವನಿಗೆ ಸಮಷ್ಟಿ ಅಕ್ಕ ಸಮೃದ್ಧಿ ಎಂದರು ನಸುನಗುತ್ತಾ ಅನ್ನಪೂರ್ಣ. ಈಗ ಕಣ್ಣು ಬಾಯಿ ಬಿಡುವ ಸರದಿ ಸಮಷ್ಟಿಯದ್ದು. ಏನು, ಭಾವ ಮದುವೆ ಆಗ್ತಿರೋ ಹುಡುಗಿ ನಮ್ಮಕ್ಕ ಸಮೃದ್ಧಿನ? ಈ ವಿಷಯ ಅಕ್ಕನಿಗೆ ಗೊತ್ತಾ
ಎಂದು ಕೇಳಿದರೆ, ನಿನ್ನ ಅಕ್ಕನಿಗೇನು, ನಿನ್ನ ತಾಯಿಗೂ ಗೊತ್ತು. ಇವತ್ತು ನಿನ್ನ ಮನೆಗೆ ಹೋಗಿ ಮಾತಾಡಿ ಬಂದ್ವಿ. ಹಾಗೆ ಮುಂದಿನ ವಾರದಲ್ಲಿ ಮುಹೂರ್ತ ಫಿಕ್ಸ್ ಮಾಡಿಸಿನೂ ಬಂದ್ವಿ ಎಂದರು ಅನ್ನಪೂರ್ಣ. ಆದರೆ ಅವರ ಮಾತು ಕೇಳಿ ಹೆಚ್ಚೇನು ಖುಷಿಯಾಗಲಿಲ್ಲ ಸಮಷ್ಟಿಗೆ. ಖುಷಿಯ ಬದಲು ಆಶ್ಚರ್ಯ ಆಗಿತ್ತು. ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಮುಖದ ಮೇಲೆ ಬಲವಂತದ ನಗು ತರಿಸಿಕೊಂಡವಳಿಗೆ ಈಗಲೂ ತನ್ನಕ್ಕ ಈ ಮದುವೆಗೆ ಒಪ್ಪಿಗೆ ನೀಡಿರುವುದನ್ನು ಅವಳಿಂದ ನಂಬಲು ಸಾಧ್ಯವಾಗುತ್ತಿಲ್ಲ. ಅಕ್ಕ ಈ ಮದುವೆಗೆ ಅದು ಹೇಗೆ ಒಪ್ಪಿಗೆ ಕೊಟ್ಲು? ವಿಕ್ರಮ್ ಭಾವನ ಕಂಡ್ರೇ ಆಗ್ತಾ ಇರಲಿಲ್ಲ ಅವಳಿಗೆ. ಭಾವನಿಗೂ ಅಷ್ಟೇ, ಅವಳನ್ನು ಕಂಡ್ರೆ ಮುಖ ಊದಿಸಿಕೊಳ್ತಾ ಇದ್ದು. ಅಂಥದ್ರಲ್ಲಿ ಈಗ ಮಾತುಕತೆ ಎಲ್ಲ ಮುಂದುವರಿದು ಮದುವೆ ತನಕ ಬಂದು ನಿಂತಿದೆ ಅಂದರೆ ಏನರ್ಥ? ಅಲ್ಲ, ಅಮ್ಮ ಈ ಮದುವೆಗೆ ಒಪ್ಪಿಗೆ ಕೊಟ್ರಾ ಎಂದು ಒಳಗೊಳಗೆ ಹಲಬಿಗೊಂಡಳು. ವಾವ್ ಬ್ರೋ, ಫೈನಲಿ ನಂತರ ನೀನು ಕೂಡ ಮಿಂಗಲ್ ಆಗ್ತಾ ಇದ್ದೀಯಲ್ಲ, ಕಂಗ್ರಾಟ್ಸ್ ಎಂದು ಖುಷಿಯಿಂದ ಅವನ ಕೈ ಕುಲುಕಿದನು ವಿಕ್ರಾಂತ್. ಅವನ ಮಾತಿಗೆ ವಿಕ್ರಮ್ನ ಮುಗುಳು ನಗುವೇ ಉತ್ತರ. ಇನ್ನು ಹೀಗೆ ತಮಾಷೆ ಮಾತುಕತೆ ನಡೆಸ್ತಾ ಕೂರೋದಲ್ಲ. ಮದುವೆ ಮುಂದಿನ ವಾರ ಇದೆ, ಹಾಗಾಗಿ ತುಂಬ ಕೆಲಸ ಇದೆ. ಯಾರು ಸುಮ್ಮನೆ ಕೂರೋ ಹಾಗಿಲ್ಲ. ಯಾಕಂದರೆ ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ. ಇನ್ನೂ ಬಟ್ಟೆ ತೆಗಿಬೇಕು, ಒಡವೆ ತೆಗಿಬೇಕು, ಬಂಧು ಬಳಗದವರನ್ನು ಕರಿಬೇಕು, ಲಗ್ನ ಪತ್ರಿಕೆ ಪ್ರಿಂಟ ಮಾಡಿಸಬೇಕು. ಉಫ್, ಒಂದಾ ಎರಡ ಎಂದವರಿಗೆ, ನೀವ್ಯಾಕಮ್ಮ ಈಗಲೇ ಅಷ್ಟೊಂದು ವರಿ ಮಾಡ್ಕೋತೀರಾ? ನಾನಿಲ್ವಾ? ನಾನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆನೂ ನೋಡ್ಕೋತೀನಿ, ಡೋಂಟ್ ವರಿ ಎಂದನು ವಿಕ್ರಾಂತ್. ಆದರೆ ಅವನ ಮುಖದಲ್ಲಿನ ತುಂಟತನ ಇನ್ನೂ ಕಡಿಮೆಯಾಗಿಲ್ಲ. ಹೌದು ಪುಷ್ಪ, ವಯಸ್ಸಿಗೆ ಬಂದಿರೋ ಇನ್ನೊಬ್ಬ ಮಗ ಇರಬೇಕಾದ್ರೆ ನೀನ್ಯಾಕೆ ಟೆನ್ಷನ್ ಮಾಡಿಕೊಳ್ತೀಯ? ಎಲ್ಲದನ್ನೂ ವಿಕ್ರಾಂತ್ಗೆ ಕೊಟ್ಬಿಡು. ಈಗೇನು ಅವನು ಹುಡುಗಾಟದ ಹುಡುಗ ಅಲ್ಲ, ತಂದೆ ಆಗ್ತಾ ಇದ್ದಾನೆ. ಅವನಿಗೂ ಜವಾಬ್ದಾರಿ ಬಂದಿದೆ. ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ನಾವು ಯಾವುದಕ್ಕೂ ತಲೆ ಹಾಕೋಕೆ ಹೋಗಬಾರ್ದು ಕಣೆ. ಎಲ್ಲದನ್ನು ಅವರಿಗೇನೆ ಬಿಟ್ಟು ಬಿಡಬೇಕು. ಅವರಿಗೂ ಕರ್ತವ್ಯ ನಿಭಾಯಿಸೋಕೆ ಬರೋದು ಬೇಡವಾ ಎಂದು ಸೊಸೆಗೆ ಬುದ್ಧಿಮಾತು ಹೇಳಿದರು ಅನ್ನಪೂರ್ಣ. ಅವರ ಮಾತಿಗೆ ಸರಿ ಎಂದು ಸಮ್ಮತಿ ಸೂಚಿಸಿದವರ ಕಣ್ಣು ಹೋಗಿದ್ದು ಸಪ್ಪಗಾಗಿದ್ದ ಸಮಷ್ಟಿಯ ಮೇಲೆ. ಸಮಷ್ಟಿ, ಯಾಕಮ್ಮ ಸಪ್ಪಗೆ ಇದ್ದೀಯಾ? ಯಾಕೆ, ನಿಮ್ಮಕ್ಕ ಈ ಮನೆಗೆ ನಿನ್ನ ಓಡಗಿತ್ತಿಯಾಗಿ ಬರೋದು ಇಷ್ಟ ಇಲ್ವಾ ಎಂದು ನೇರವಾಗಿ ಕೇಳಿಬಿಟ್ಟರು. ಅತ್ತೆ, ಹಾಂ ಅತ್ತೆ, ಇಷ್ಟನೇ. ಅಕ್ಕ ಅಂದರೆ ನನಗೆ ತುಂಬ ಇಷ್ಟ. ಅವಳನ್ನು ಹೇಗಪ್ಪ ಬಿಟ್ಟಿರೋದಂತ ಅಂದ್ಕೊಳ್ತಾ ಇದ್ದೆ. ಆದರೆ ಈಗ ನೋಡಿದರೆ ಅವಳು ಕೂಡ ಇದೇ ಮನೆಗೆ ಸೊಸೆಯಾಗಿ ಬರ್ತಾ ಇದ್ದಾಳೆ. ಅಂದಮೇಲೆ ನನಗೆ ಇದು ಖುಷಿ ವಿಷಯ ಆಗದೆ ಇರುತ್ತಾ ಎಂದವಳ ಮಾತು ಮನಸ್ಸಿನ ಆಳದಿಂದ ಬಂದ ಮಾತಾಗಿರಲಿಲ್ಲ. ಆದರೆ ಅದನ್ನು ಅರಿತುಕೊಳ್ಳುವಷ್ಟು ಬುದ್ಧಿವಂತರು ಆ ಮನೆಯವರಲ್ಲ. ಅಂತೂ ನೀನು ಸಮಷ್ಟಿ ಒಂದೇ ಮನೆಗೆ ಸೇರ್ತಾ ಇದ್ದೀರಾ, ಅದೇ ಖುಷಿ ನನಗೆ. ಇಲ್ಲಿ ಹೇಗೆ ಒಗ್ಗಟ್ಟಾಗಿದ್ರೋ ಗಂಡನ ಮನೆಯಲ್ಲೂ ಹಾಗೆ ಒಗ್ಗಟ್ಟಾಗಿರಿ. ಅವಳು ಸ್ವಲ್ಪ ಮುಂಗೋಪಿ, ಅದು ನಿನಗೂ ಗೊತ್ತು. ಆದರೆ ಅವಳು ಕೋಪ ಮಾಡಿಕೊಂಡ್ಳು ಅಂತ ನೀನು ಕೂಡ ದುಡುಕಿ ತಪ್ಪು ಮಾಡೋಕೆ ಹೋಗಬೇಡ. ಹೇಗೋ ನೀನು ಹೊಂದ್ಕೊಂಡು ಹೋಗು ಎಂದವರು ಇಷ್ಟು ವರ್ಷ ಕಾದಿದ್ದಕ್ಕೆ ಆ ದೇವರು ಸರಿಯಾದ ಫಲನೇ ಕೊಟ್ಟ. ಚಿನ್ನದಂಥ ಹುಡುಗ, ಜೊತೆಗೆ ತಾಯಿ ಥರ ಮನಸ್ಸಿರೋ ಅತ್ತೆ, ಇನ್ನು ಕಿರಿಯರನ್ನು ಒಂದೇ ಸಮನಾಗಿ ನೋಡ್ತಾ ಮಾರ್ಗದರ್ಶನ ಕೊಡ್ತಾ ಇರೋ ಮೊಮ್ಮಕ್ಕಳನ್ನು ಸರಿದಾರಿಲಿ ನಡೆಸ್ತಾ ಇರೋ ಅಜ್ಜಿ. ಇನ್ನಾದರೂ ಆ ಮನೆಯಲ್ಲಿ ಸಂತೋಷವಾಗಿರು ನನ್ನ ಕಂದ. ಗಾಣದ ಎತ್ತಿನ ಥರ ನಮಗೋಸ್ಕರ ಅಂತ ದುಡಿದಿದ್ದು ಸಾಕು. ಇನ್ನಾದರೂ ನಿನಗೋಸ್ಕರ ನೀನು ಬದುಕು, ನಿನ್ನ ಬದುಕು ಹಸನಾಗಲಿ ಎಂದು ಕಣ್ಣೀರು ಹಾಕುತ್ತಾ ಭಾವುಕರಾಗಿ ಹೇಳಿದರು ಹೇಮ. ಅಯ್ಯೋ ಅಮ್ಮ, ಇನ್ನು ನನ್ನ ಮದುವೆನೇ ಆಗಿಲ್ಲ. ಮದುವೆ ಮಾಡ್ಕೊಂಡು ಈ ಮನೆ ಬಿಟ್ಟು ಆ ಮನೆಗೆ ಹೋಗೇ ಇಲ್ಲ. ಆಗಲೇ ಈ ರೇಂಜ್ಗೆ ಅಳುನಾ? ನೀನು ಹೀಗಾದರೆ ನನಗೆ ನೋಡೋಕೆ ಆಗಿಲ್ಲ. ನೀನು ಯಾವಾಗಲೂ ಜೋರು ಮಾಡ್ತಾ ಖುಷಿಯಿಂದ ನಗ್ತಾನೆ ಇರಬೇಕು, ಆಗಲೇ ಚಂದ ಎಂದವಳು ತಾಯಿಯನ್ನು ಸಮಾಧಾನಿಸಲು ಪ್ರಯತ್ನಪಟ್ಟಳು. ಅವಳ ಮಾತಿಗೆ ತುಸು ಸಮಾಧಾನಗೊಂಡವರು, ಅವರೇನು ಒಡೋಪಚಾರ ವರದಕ್ಷಿಣೆ ಬೇಡ ಅಂತ ಅಂದರು. ಆದರೆ ಹೆಣ್ಣಿನ ಕಡೆಯವರಾಗಿ ನಾವು ಏನೂ ಮಾಡದೇ ಇರೋದಕ್ಕೆ ಆಗುತ್ತಾ? ಕಡೆ ಪಕ್ಷ ನಿನಗೆ ಒಂದೆಳೆ ಚಿನ್ನದ ಸರ, ಹುಡುಗನಿಗೆ ಕೈಗೊಂದು ಬೆಳ್ಳಿ ಬ್ರೇಸ್ಲೆಟ್ ಮಾಡಿಸೋದು ಕೂಡ ಬೇಡವಾ ಎಂದು ಕೈ ಹಿಸುಕುತ್ತಲೇ ಹೇಳಿದರು ಹೇಮ. ತಾಯಿಯ ಮನಸ್ಸಿನ ದುಗುಡವನ್ನು ಅರಿತುಕೊಂಡ ಸಮೃದ್ಧಿ ಅವರ ಬಳಿ ಬಂದು ಭುಜ ಬಳಸುತ್ತಾ, ನನಗೆ ಅರ್ಥ ಆಗುತ್ತಮ್ಮ, ನೀನು ಏನು ಹೇಳೋಕ್ಕೆ ಹೊರಟಿದ್ದೀಯ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ. ಆದರೆ ವಿಕ್ರಮ್ ಮತ್ತು ಅವರ ಮನೆಯವರು ತುಂಬ ಒಳ್ಳೆಯವರಮ್ಮ. ಹಣಕ್ಕೋಸ್ಕರ ಆಸೆ ಪಡೋ ಜನಗಳು ಅಲ್ಲ ಅವರು. ಒಂದು ವೇಳೆ ನೀವೇನಾದರೂ ಹೇಳಿದ ಹಾಗೆ ಚಿನ್ನ ಬೆಳ್ಳಿ ಅಂತ ಮಾಡಿಸಿ ಹಾಕಿದ್ರು ಅದನ್ನು ಖಂಡಿತ ಅವರು ತಗೊಳ್ಳಲ್ಲ ಎಂದವಳು. ಅಮ್ಮ, ಯಾಕೆ ಸುಮ್ಮನೆ ತಲೆಬಿಸಿ ಮಾಡ್ಕೋತೀಯ? ವಿಕ್ರಮ್ ಮನೆಯವರು ಹೇಳಿ ಹೋಗಿದ್ದಾರಲ್ಲ, ಇನ್ನೇನು ಸಮಸ್ಯೆ ನಿಂದು? ಟೆನ್ಷನ್ ಬಿಡು, ಆರಾಮಾಗಿರು ಎಂದು ಅವರನ್ನು ಸಂತೈಸಿದಳು.
ಆದರೂ ಎಂದು ಮತ್ತೆ ಖ್ಯಾತಿ ತೆಗೆದವರಿಗೆ, ಹೇಮಾ, ಆದರೂ ಮತ್ತೇನು ನಿಂದು? ಈಗೇನು ಸುಮ್ಮನೆ ಇರ್ತೀಯೋ ಇಲ್ವೋ? ನೀನು ಹೀಗೆ ಆದರೂ ಹೋದ್ರು ಅಂತ ಮತ್ತೆ ಹಳೇ ರಾಗ ತೆಗೆದ್ರೆ ಅಷ್ಟೇ. ಆಮೇಲೆ ಈ ಮದುವೆನೇ ಬೇಡ ಅಂದು ಬಿಡ್ತೀನಿ ಎಂದು ನಾಟಕೀಯವಾಗಿ ಮುಖ ಊದಿಸಿಕೊಂಡು ಹೇಳಿದಳು ಸಮೃದ್ಧಿ. ಮಗಳ ಹೊಸ ವರಸೆಯನ್ನು ಕಂಡು ಆಶ್ಚರ್ಯದ ಜೊತೆಗೆ ನಗು ಕೂಡ ಬಂದು ಬಿಟ್ಟಿತ್ತು ಹೇಮಾರವರಿಗೆ. ಹಾಗೆಲ್ಲ ಮಾಡಿಬಿಡುವೆ ತಾಯಿ ಎಂದವರು ಜೋರಾಗಿ ನಕ್ಕರೆ ತಾಯಿಯನ್ನು ಬಿಗಿದಪ್ಪಿ ತಾನು ಕೂಡ ಅವರ ನಗುವಿನ ಜೊತೆಗೆ ಶಾಮೀಲು ಆದಳು ಸಮೃದ್ಧಿ. ಮುಂದುವರಿಯುವುದು.